ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತೀರೋ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ತರಗತಿಯಲ್ಲಿ ಭಾರತ ರತ್ನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ ಈಗ ಹಲವಾರು ಪರೀಕ್ಷೆಗಳಿದ್ದು KS ಆಗಲಿ, PDO, FD, STA, PCPSI ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಆದ ಕಾರಣಕ್ಕಾಗಿ ಮೊನ್ನೆ ಐದು ಜನರಿಗೆ ಭಾರತ ರತ್ನವನ್ನು ನೀಡಿದ್ದಾರೆ ಸ್ನೇಹಿತರೆ. ಅವರು ಯಾರು, ಅವ್ರ ಹಿನ್ನೆಲೆ ಏನು, ಅವರಿಗೆ ಬಂದಂಥ ಪ್ರಶಸ್ತಿಗಳು ಯಾವುವು, ಅವರು ಬರೆದಂಥ ಪುಸ್ತಕಗಳು ಯಾವುವು, ಅವರ ಜನನ ಮರಣ, ಅವ್ರು ಯಾರ್ಯಾರು, ಅವ್ರಿಗೆ ಸಂಬಂಧಪಟ್ಟಂಥ ಮಾಹಿತಿ ಹಾಗೂ ಮತ್ತು ಇಲ್ಲಿವರೆಗೂ ಭಾರತ ರತ್ನವನ್ನು ಪಡೆದವರು ಯಾರು, ಅದರಲ್ಲಿ ಪ್ರಮುಖರು ಯಾರು, ಈ ಥರ ಭಾರತ ರತ್ನ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಎಲ್ಲರೂ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಭಾರತ ರತ್ನ ಸ್ಥಾಪನೆ. ಭಾರತ ರತ್ನ ಯಾವಾಗ ಸ್ಥಾಪನೆ ಆಯ್ತು ಸ್ನೇಹಿತರೆ? 1954ರಂದು ಸ್ಥಾಪನೆ ಸ್ನೇಹಿತರೆ. ನೀಡುವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ಅಂದರೆ ಭಾರತ ಸರ್ಕಾರದವರು ನೀಡುತ್ತಾರೆ. ಇದರ ವಿಶೇಷತೆ ಏನೆಂದರೆ, ಇದು ಭಾರತದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿ ಸ್ನೇಹಿತರೆ. ಅತ್ಯುನ್ನತ ಪ್ರಶಸ್ತಿಯಾಗಿದೆ ಸ್ನೇಹಿತರೆ. ಇದು ಭಾರತದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಸ್ನೇಹಿತರೆ. ಇನ್ನೊಂದು, ಈ ಭಾರತ ರತ್ನವನ್ನು ಯಾರಿಗೆ ನೀಡುತ್ತದೆ ಸ್ನೇಹಿತರೆ? ಸಮಾಜ ಸೇವೆ, ರಾಜಕಾರಣಿ, ವಿಜ್ಞಾನ, ತಂತ್ರಜ್ಞಾನ, ಅರ್ಥಶಾಸ್ತ್ರ, ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಈ ಭಾರತ ರತ್ನವನ್ನು ನೀಡುತ್ತಾರೆ ಸ್ನೇಹಿತರೆ. ಈಗ ಭಾರತ ರತ್ನದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ ಏನಂದರೆ ಇಂಪಾರ್ಟೆಂಟು, ಭಾರತ ರತ್ನವನ್ನು ಇದಕ್ಕೊಂದು ಕಂಡೀಷನ್ ಇದೆ ಸ್ನೇಹಿತರೆ. ಏನಪ್ಪ ಕಂಡೀಷನ್ ಅಂದರೆ, ಭಾರತ ರತ್ನ ವರ್ಷದಲ್ಲಿ ಕೇವಲ 3 ಜನರಿಗೆ ಮಾತ್ರ ನೀಡತಕ್ಕದ್ದು ಅಥವಾ ನೀಡಬೇಕು. ನೋಡಿ ಸ್ನೇಹಿತರೆ, ಭಾರತ ರತ್ನ ವರ್ಷದಲ್ಲಿ ಕೇವಲ 3 ಜನರಿಗೆ ಮಾತ್ರ ನೀಡಬೇಕು. ಬಟ್ ಈ ವರ್ಷ 5 ಜನಕ್ಕೆ ಕೊಟ್ಟರಲ್ಲ, ಅದು ಹೇಗಂದ್ರೆ ನೋಡ್ತೀವಿ. ಇಲ್ಲೊಂದು ಪಾಯಿಂಟ್ ಇದೆ ಸ್ನೇಹಿತರೆ. ಮರಣೋತ್ತರವಾಗಿ ಹೊರತುಪಡಿಸಿ ಜೀವಂತ ವ್ಯಕ್ತಿಗಳಿಗೆ ಮಾತ್ರ 3 ಸತಿ ನೀಡಬಹುದು ಸ್ನೇಹಿತರೆ. ಮರಣೋತ್ತರವಾಗಿ ಭಾರತ ರತ್ನ ನೀಡುತ್ತಲ್ಲ, ಅದನ್ನು ಹೊರತುಪಡಿಸಿ ಭಾರತ ರತ್ನವನ್ನು ವರ್ಷದಲ್ಲಿ 3 ಜನಕ್ಕೆ ನೀಡಲಾಗುತ್ತದೆ ಸ್ನೇಹಿತರೆ. ಇದು ಭಾರತ ರತ್ನ ಯಾವಾಗ ಸ್ಥಾಪನೆ ಆಯಿತು, ನೀಡುವರು ಯಾರು, ಭಾರತದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಸ್ನೇಹಿತರೆ. ಇಲ್ಲಿವರೆಗೂ ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಿದ್ದಾರೆ ಅಂದರೆ 53 ಜನರಿಗೆ. ಎಷ್ಟ್ರಿ? 53 ಜನರಿಗೆ ನೀಡಲಾಗಿದೆ. ಇಂದಿನ ತರಗತಿಯಲ್ಲಿ 53 ಜನರಿಗೆ ನೀಡಲಾಗಿದೆ. ಬಟ್ 53 ಜನದ್ದು ಇಲ್ಲಿ ನಮ್ಗೆ ಬೇಕಾಗಿಲ್ಲ. 53 ಜನದ್ದು ಎಕ್ಸಾಮಲ್ಲಿ ಕೇಳಲ್ಲ. ಅದರಲ್ಲಿ 53 ಜನರಲ್ಲಿ ಪ್ರಮುಖ ವ್ಯಕ್ತಿಗಳು ಯಾವ್ಯಾವ ಪಡೆದುಕೊಂಡ್ರು ಅದನ್ನು ನೋಡೋಣ. ಮತ್ತು ಇತ್ತೀಚೆಗೆ ಪಡೆದುಕೊಂಡ್ರಲ್ಲ 5 ಜನ, ಅವ್ರು ಯಾರ್ಯಾರು ಅಂತ ಅದನ್ನು ನೋಡೋಣ ಸ್ನೇಹಿತರೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರ್ರೀ? ಕನ್ನಡಿಗರು. ಈ ಭಾರತ ರತ್ನ ಪ್ರಶಸ್ತಿಯನ್ನು ಕನ್ನಡಿಗರು ಯಾರು ಪಡೆದಾರಪ್ಪ ಅಂದರೆ, ಒಂದನೇದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಎಷ್ಟರಲ್ಲಿ ಪಡಿತಾರಪ್ಪ ಅಂದರೆ ಇವರು 1954ರಲ್ಲಿ. ಸೆಕೆಂಡ್ ಒನ್ ಪಂಡಿತ್ ಭೀಮ್ಸೇನ್ ಜೋಶಿ. ಪಂಡಿತ್ ಭೀಮ್ಸೇನ್ ಜೋಶಿ ಇವರು ಎಷ್ಟಾಗಪ್ಪ ಅಂದರೆ 2008ರಲ್ಲಿ. ನೆಕ್ಸ್ಟ್ ಮೂರನೇದು ಯಾರಪ್ಪ ಅಂದರೆ CNR ರಾವ್. ಇವರು 2014ರಲ್ಲಿ. ಇಲ್ಲಿವರೆಗೂ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಎಷ್ಟಪ್ಪ ಅಂದರೆ ಕೇವಲ 3 ಜನಕ್ಕೆ ಮಾತ್ರ ಭಾರತ ರತ್ನ ಪ್ರಶಸ್ತಿ ಪಡೆದ ಭಾರತ ರತ್ನ ಸಿಕ್ಕಿದೆ ಸ್ನೇಹಿತರೆ, ಕನ್ನಡದವರಿಗೆ. ಅವ್ರು ಯಾರ್ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ, ಪಂಡಿತ್ ಭೀಮರಾವ್ ಜೋಶಿ, CNR ರಾವ್ ಸ್ನೇಹಿತರೆ. ಇದು ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಸ್ನೇಹಿತರೆ. ಪ್ಲೀಸ್ ಇಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಭಾರತ ರತ್ನ ವಿಜೇತರ ಪ್ರಮುಖ ವಿಶೇಷತೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ.
ನಿಮಗೆ ಎಕ್ಸಾಮ್ ಪಾಯಿಂಟಲ್ಲಿ ಈಗ ಯಾವ್ಯಾವ ಪ್ರಮುಖ ವ್ಯಕ್ತಿಗಳಿರ್ತೋ ಆ ವ್ಯಕ್ತಿಗಳ ಬಗ್ಗೆ ಮಾತ್ರ ಇಲ್ಲಿವರೆಗೆ ಅದರ ಕ್ವಶನ್ಸ್ ಬಂದಿದ್ದಾವೆ. ಅದಕ್ಕೆ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾನು ಸ್ನೇಹಿತರೆ. ಮೊದಲು ಪಡೆದವರು ಯಾರು? ಮೊದಲು ಪಡೆದವರು ಭಾರತ ರತ್ನವನ್ನು ಮೊದಲು ಪಡೆದವರು ಯಾರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ ಎಷ್ಟಾಗಪ್ಪ ಅಂದರೆ 1954ರಲ್ಲಿ. ಭಾರತ ರತ್ನ ಸ್ಥಾಪನೆ ಆಗಿದ್ದೆ 1954ರಲ್ಲಿ. ಇವರಿಗೆ ದೊರಕಿದ್ದು ಕೂಡ 1954ರಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ಮೊದಲು ಪಡೆದವರು ಆಯ್ತಾ, ಅಥವಾ ಇಲ್ಲಿ ಹೆಡ್ಲೈನ್ ಅಂದರೆ ಭಾರತ ರತ್ನ ವಿಜೇತೆ ಪ್ರಮುಖ ವಿಶೇಷತೆಗಳು ಅಥವಾ ಪಡೆದ ಮೊದಲಿಗರು ಅಂತ ಹಾಕಿ ಸ್ನೇಹಿತರೆ. ಮೊದಲಿಗರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು. ಈಗ ನೆಕ್ಸ್ಟ್ ಮೊದಲ ಮಹಿಳೆ ನೋಡೋಣ. ಮೊದಲ ಮಹಿಳೆ ಇಂದಿರಾ ಗಾಂಧಿ 1971. ಮೊದಲ ವಿದೇಶಿಗರು ಮೊದಲ ವಿದೇಶಿಗರು ಯಾರಪ್ಪ ಅಂದರೆ ಅಬ್ದುಲ್ ಗಫರ್ ಖಾನ್. ಯಾರ್ರೀ? ಅಬ್ದುಲ್ ಗಫರ್ ಖಾನ್ 1988ರಲ್ಲಿ. ನೆಕ್ಸ್ಟ್ ಮೊದಲ ಮರಣೋತ್ತರವಾಗಿ ಯಾರಿಗೆ ಸಿಕ್ಕಿದಪ್ಪ ಅಂದರೆ ಮೊದಲ ಮರಣೋತ್ತರವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರಿಗೆ ಮರಣೋತ್ತರವಾಗಿ ಸಿಕ್ಕಿದೆ ಸ್ನೇಹಿತರೆ. ಎಷ್ಟರಲ್ಲಿ? 1960ರಲ್ಲಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಅಂದರೆ ಇವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಪಾಕಿಸ್ತಾನದ ಪ್ರಶಸ್ತಿ ಕೂಡ ಸಿಕ್ಕಿದೆ ಸ್ನೇಹಿತರೆ. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಭಾರತ ರತ್ನ ಹೆಂಗೋ, ಪಾಕಿಸ್ತಾನ ದೇಶದ ಅತ್ಯುನ್ನತ ಪ್ರಶಸ್ತಿ ಈಶಾನಿ ಪಾಕಿಸ್ತಾನ ಅಂತಂದು ಅವರಿಗೆ ಪಾಕಿಸ್ತಾನ ಪ್ರಶಸ್ತಿ ಕೂಡ ಸಿಕ್ಕಿದೆ ಸ್ನೇಹಿತರೆ. ಪಾಕಿಸ್ತಾನ ಪ್ರಶಸ್ತಿ ಕೂಡ ದೊರಕಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಮೊದಲ ಸಂಗೀತಗಾರ್ತಿ ಯಾರಪ್ಪ? ಎಂ ಎಸ್ ಸುಬ್ಬಲಕ್ಷ್ಮಿ 1988. ಇದು ಅಬ್ದುಲ್ ಗಫರ್ ಖಾನ್ ಅವ್ರದ್ದು 1987 ಸಂಖ್ಯೆ. ನೆಕ್ಸ್ಟ್ ಯಾರಪ್ಪ ಅಂದರೆ ಮೊದಲ ಅರ್ಥಶಾಸ್ತ್ರಜ್ಞ. ಯಾರೇ? ಅರ್ಥಶಾಸ್ತ್ರಜ್ಞ ಯಾರಪ್ಪ ಅಂದರೆ 1999. ಯಾರಪ್ಪ? ಅಮರ್ತ್ಯ ಸೇನ್. ಯಾರ್ರೀ? ಅಮರ್ತ್ಯ ಸೇನ್ ಸ್ನೇಹಿತರೆ. ಇದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಸ್ನೇಹಿತರೆ. ಮೊದಲ ಪಡೆದವರು ಯಾರಪ್ಪ? ಸಿ ರಾಜಗೋಪಾಲಾಚಾರಿ. ಮೊದಲ ಮಹಿಳೆ ಇಂದಿರಾ ಗಾಂಧಿ 1971ರಲ್ಲಿ. ಮೊದಲ ವಿದೇಶಿಗರು ಅಬ್ದುಲ್ ಗಫರ್ ಖಾನ್. ಮೊದಲ ಮರಣೋತ್ತರವಾಗಿ ಯಾರಿಗೆ ದೊರಕಿದೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಪಾಕಿಸ್ತಾನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮೊದಲ ಸಂಗೀತಗಾರ ಯಾರಪ್ಪ ಅಂದರೆ ಎಂ ಎಸ್ ಸುಬ್ಬಲಕ್ಷ್ಮಿ. ಮೊದಲ ಅರ್ಥಶಾಸ್ತ್ರಜ್ಞ ಯಾರಂದರೆ ಅಮರ್ತ್ಯ ಸೇನ್ ಅವರಿಗೆ ಈ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡೋಣ, ಭಾರತ ರತ್ನ ಪಡೆದ ಪ್ರಧಾನಿಗಳು. ಸ್ನೇಹಿತರೆ, ಪ್ರಧಾನಿಗಳು ನಾಳೆ ನಿಮಗೆ ಮ್ಯಾಥ್ಸ್ ಆಫ್ ದಿ ಫಾಲೋಯಿಂಗ್ ಅಲ್ಲಿ ಕೇಳುವ ಸಾಧ್ಯತೆ ಇದೆ ಸ್ನೇಹಿತರೆ. ಈ ಕಡೆ ಕೊಟ್ಟು ಇದರಲ್ಲಿ ಈ ಕೆಳಗಿನಲ್ಲಿ ಯಾರು ಭಾರತ ರತ್ನವನ್ನು ಪಡೆದಿಲ್ಲ ಅಂತಂದ್ರೆ ಕ್ವಶನ್ ಕೇಳೋ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕೆ ಗಮನಿಸಿ. ಒಂದನೇದ್ದು ಜವಾಹರ್ಲಾಲ್ ನೆಹರು. ಎಷ್ಟ್ರಿ? ಜವಾಹರ್ಲಾಲ್ ನೆಹರು 1955. ನೆಕ್ಸ್ಟ್ ಇಂದಿರಾ ಗಾಂಧಿ 1971. ನೆಕ್ಸ್ಟ್ ರಾಜೀವ್ ಗಾಂಧಿ 1977. ನೆಕ್ಸ್ಟ್ ನಾಲ್ಕನೇದು ಮೊರಾರ್ಜಿ ದೇಸಾಯಿ ಇವರು 1991ರಲ್ಲಿ. ಗುಲ್ಜರಿಲಾಲ್ ನಂದಾ ಇವ್ರಿಗೆ 1997ರಲ್ಲಿ ಬಂದಿದೆ. ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 2015ರಲ್ಲಿ ದೊರಕಿದೆ ಸ್ನೇಹಿತರೆ. ಇದು ನಮ್ಮ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಧಾನಿಗಳ ಪಟ್ಟಿ. ಇದು ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರಿಗೆ 1955ರಲ್ಲಿ, ಇಂದಿರಾ ಗಾಂಧಿ ಅವರಿಗೆ 1971ರಲ್ಲಿ, ರಾಜೀವ್ ಗಾಂಧಿಗೆ 1977ರಲ್ಲಿ, ಮೊರಾರ್ಜಿ ದೇಸಾಯಿ ಅವರಿಗೆ 1990ರಲ್ಲಿ, ಗುಲ್ಜರಿಲಾಲ್ ನಂದಾ ಅವರಿಗೆ 1997ರಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 2015ರಲ್ಲಿ. ಇದು ಭಾರತ ರತ್ನ ಪಡೆದ ಪ್ರಧಾನಿಗಳ ಬಗ್ಗೆ ಸ್ನೇಹಿತರೆ. ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿಗಳ ಬಗ್ಗೆ ಕೂಡ ನೋಡೋಣ ಸ್ನೇಹಿತರೆ. ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿಗಳು ಅಂದರೆ ಯಾರ ರಾಷ್ಟ್ರಪತಿಗಳಿಗೆ
ಭಾರತ ರತ್ನ ದೊರಕಿದೆ ಅಂತಂದು ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಒಂದನೇದು ನೋಡೋದಾದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾ ಕೃಷ್ಣನ್, ಇವ್ರಿಗೆ 1954ರಲ್ಲಿ ಇವ್ರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಕೂಡ ಸ್ನೇಹಿತರೆ ಇವರು. ನೆಕ್ಸ್ಟ್ ಈ ಎರಡನೇದು ನೋಡೋದಾದ್ರೆ ಎರಡನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ, ಇವ್ರಿಗೆ 1962ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇದ್ದು ವಿ ಗಿರಿ, ಇವರು ಕೂಡ ಭಾರತದ ರಾಷ್ಟ್ರಪತಿ ಆಗಿರ್ತಾರೆ. ವಿ ಗಿರಿ ಅವರಿಗೆ 1975ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ನೆಕ್ಸ್ಟ್ ನಾಲ್ಕನೇದ್ದು ಜಾಕೀರ್ ಹುಸೇನ್ ರವರು, ಇವರು ಕೂಡ ಭಾರತ ರಾಷ್ಟ್ರಪತಿ ಆಗಿರ್ತಾರೆ 1963ರಲ್ಲಿ. ನೆಕ್ಸ್ಟ್ ಐದನೇದ್ದು ಎ ಪಿ ಜೆ ಅಬ್ದುಲ್ ಕಲಾಂ ರವರಿಗೆ 1997ರಲ್ಲಿ ದೊರಕಿದೆ. ನೆಕ್ಸ್ಟ್ ಇನ್ನೊಂದು ಆರನೇದ್ದು ಪ್ರಣಬ್ ಮುಖರ್ಜಿ ಅವರಿಗೆ 2019ರಲ್ಲಿ ಐ ಥಿಂಕ್ ಇವರಿಗೆ ದೊರಕಿದೆ ಸ್ನೇಹಿತರೆ. ಇದು ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿಗಳ ಬಗ್ಗೆ ಸ್ನೇಹಿತರೆ. ಯಾರ್ಯಾರಪ್ಪ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಇವರ ಜನ್ಮದಿನವನ್ನು ಶಿಕ್ಷಕರ ದಿನ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಭಾರತದ ಮೊದಲ ರಾಷ್ಟ್ರಪತಿ ಸ್ನೇಹಿತರೆ. ವಿ ಗಿರಿ ಸ್ನೇಹಿತರೆ. ನೆಕ್ಸ್ಟ್ ಇವರು ಅಧಿಕಾರದಲ್ಲೇ ರಾಜೀನಾಮೆ ಕೊಟ್ಟರು ಸ್ನೇಹಿತರೆ. ಇವರು ಜಾಕಿರ್ ಹುಸೇನ್ ಭಾರತದ ರಾಷ್ಟ್ರಪತಿ ಆದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಎಂದು ಕರೀತಾರೆ ಸ್ನೇಹಿತರೆ. ಅಬ್ದುಲ್ ಕಲಾಂ ಇವ್ರ ಬಗ್ಗೆ ಗೊತ್ತಿದೆ ಸ್ನೇಹಿತರೆ. ರಾಮೇಶ್ವರಂನಲ್ಲಿ ಹುಟ್ಟಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕೂಡ ಕರೀತಾರೆ. ಇವರ ಆತ್ಮಕಥನ ವಿಂಗ್ಸ್ ಆಫ್ ಫೈರ್ ಎಂದು ಕೂಡ ಇದೆ. ಪ್ರಣಬ್ ಮುಖರ್ಜಿ ಸ್ನೇಹಿತರೆ. ಇದು ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿಗಳ ಬಗ್ಗೆ ಸ್ನೇಹಿತರೆ. ಇವರಿಗೆ ನಮ್ಮ ಇನ್ನ ಮುಂದಿನ ತರಗತಿಯಲ್ಲಿ ನಾವು ಸಂವಿಧಾನದ ಬಗ್ಗೆ ಕ್ಲಾಸ್ ತಗೊಂತೀವಿ ಸ್ನೇಹಿತರೆ. ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಬರ್ತೇವೆ ಸ್ನೇಹಿತರೆ. ಅಲ್ಲಿ ಇವರ ಅಧಿಕಾರಾವಧಿಯ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಅಲ್ಲಿ ನೀಡುತ್ತೇವೆ ಸ್ನೇಹಿತರೆ. ನೀವೆಲ್ಲರೂ ಏನು ಮಾಡ್ಬೇಕಪ್ಪ ಅಂದರೆ ನಮ್ಮ ಚಾನಲನ್ನು ಫಾಲೋ ಮಾಡ್ಬೇಕು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಡೈಲಿ ನಮ್ಮ ಚಾನಲನ್ನು ವೀಕ್ಷಿಸಬೇಕು ಸ್ನೇಹಿತರೆ. ಅವಾಗ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈಗ ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರು ಸ್ನೇಹಿತರೆ. ಇಲ್ಲಿದೆ ಭಾರತ ರತ್ನ ಅಂತ ಹೇಳ್ತಾರೆ ಒಳ್ಳೆ ಮಹಿಳೆಯರಪ್ಪ ಯಾರ್ಯಾರು ಪಡೆದಾರ ಅಂದರೆ ಇಂದಿರಾ ಗಾಂಧಿ 1971. ನೆಕ್ಸ್ಟ್ ಎರಡನೇದ್ದು ಮದರ್ ತೆರೇಸಾ 1980. ನೆಕ್ಸ್ಟ್ ಅರುಣಾ ಅಸಫ್ ಅಲಿ 1997. ನೆಕ್ಸ್ಟ್ ನಾಲ್ಕನೇದು ಎಂ ಎಸ್ ಸುಬ್ಬಲಕ್ಷ್ಮಿ ಇವ್ರಿಗೆ 1998ರಲ್ಲಿ ದೊರಕಿದೆ. ನೆಕ್ಸ್ಟ್ ಐದನೇದ್ದು ಮದರ್ ತೆರೇಸಾ, ಅರುಣಾ ಅಸಫ್ ಅಲಿ, ಎಂ ಎಸ್ ಸುಬ್ಬಲಕ್ಷ್ಮಿ, ಇಂದಿರಾ ಗಾಂಧಿ. ನೆಕ್ಸ್ಟ್ ಯಾರಪ್ಪ ಅಂದರೆ ಲತಾ ಮಂಗೇಶ್ಕರ್, ಇವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಸ್ನೇಹಿತರೆ. ಇವ್ರ ಬಗ್ಗೆ ಕೂಡ ನೋಡ್ಕೊಳ್ಳಿ. ಲತಾ ಮಂಗೇಶ್ಕರ್ ಇವರಿಗೆ 2001ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಇಲ್ಲಿವರೆಗೂ ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರು ಯಾರಪ್ಪ ಅಂದರೆ ಇವ್ರು ಸ್ನೇಹಿತರೆ. ಇಂದಿರಾ ಗಾಂಧಿ, ಮದರ್ ತೆರೇಸಾ, ಅರುಣಾ ಅಸಫ್ ಅಲಿ, ಎಂ ಎಸ್ ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್. ಇವ್ರ 5 ಜನಕ್ಕೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರು ಸ್ನೇಹಿತರೆ. ಇವ್ರಿಗೆ ಒಂದು ಕೋಡ್ ಇದೆ ಸ್ನೇಹಿತರೆ. ಇವ್ರು ನಿಮಗೆ ನೆನಪಿಲ್ಲ ಅಂದರೆ ಒಂದು ಕೋಡ್ ನೆನಪಿಟ್ಕೊಳ್ಳಿ. ಏನಪ್ಪ ಕೋಡ್ ಅಂದರೆ ಸುಮಾ ಆ್ಯಸ್ ಎ IT ಟೀಚರ್, TEAC, ಸುಮಾ ಆ್ಯಸ್ ಎ IT ಟೀಚರ್ ಸ್ನೇಹಿತರೆ. ಇಲ್ಲಿ ಒಂದೊಂದು ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಸುಮಾ ಅಂದರೆ ಎಂ ಎಸ್ ಸುಬ್ಬಲಕ್ಷ್ಮಿ, ಎಂ ಅಂದರೆ MA ಮದರ್ ತೆರೇಸಾ, AS ಅಂದರೆ ಅರುಣಾ ಅಸಫ್ ಅಲಿ, ಇನ್ನೊಂದು I ಅಂದರೆ ಇಂದಿರಾ ಗಾಂಧಿ, T ಅಂದರೆ ಮದರ್ ತೆರೇಸಾ. ಇದು ಸ್ನೇಹಿತರೆ ಸುಮಾ ಆ್ಯಸ್ ಎ IT ಟೀಚರ್. ಈಗ ನೆಕ್ಸ್ಟ್ ನಾವೀಗ ಇಲ್ಲಿವರೆಗೂ ಭಾರತ ರತ್ನ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು, ಅದನ್ನು ಯಾರು ನೀಡ್ತಾರೆ, ಯಾವ ಕ್ಷೇತ್ರಕ್ಕೆ ನೀಡ್ತಾರೆ, ಇಲ್ಲಿವರೆಗೂ ಪಡೆದಂಥ ಪ್ರಮುಖ ವ್ಯಕ್ತಿಗಳ ವಿಶೇಷತೆಗಳೇನು, ಇಲ್ಲಿವರೆಗೂ ಪಡೆದ ಪ್ರಧಾನಿಗಳ್ಯಾರು, ರಾಷ್ಟ್ರಪತಿಗಳ್ಯಾರು, ಮಹಿಳೆ ಯಾರು ನೋಡಿದ್ವಿ. ಈಗೇನಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿ 2024ರಲ್ಲಿ ಯಾರ್ಯಾರಿಗೆ ಕೊಟ್ಟರು, ಅವರ ಹಿನ್ನೆಲೆ ಏನು, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಸ್ನೇಹಿತರೆ. ಮೊದಲನೇದಾಗಿ ಯಾರಪ್ಪ, LK ಅಡ್ವಾಣಿ. ಯಾರೇ LK ಅಡ್ವಾಣಿ. ಎರಡನೇದು ಯಾರಪ್ಪ ಅಂದರೆ ಕರ್ಪೂರಿ ಠಾಕೂರ್. ಯಾರೇ ಕರ್ಪೂರಿ ಠಾಕೂರ್. ಮೂರನೇದು PV ನರಸಿಂಹರಾವ್. ನಾಲ್ಕನೇದು ಚೌಧರಿ ಚರಣ್ ಸಿಂಗ್.
ಚೌಧರಿ ಚರಣ್ ಸಿಂಗ್. ಐದನೇದು ಯಾರಪ್ಪ ಅಂದರೆ MS ಸ್ವಾಮಿನಾಥನ್. MS ಸ್ವಾಮಿನಾಥನ್. ಇದು ಸ್ನೇಹಿತರೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮಹನೀಯರು ಯಾರಪ್ಪ ಅಂದರೆ ಎಷ್ಟು ಜನಕ್ಕೆ ನೀಡಿದ್ದಾರೆ ಅಂದರೆ ತಿಳ್ಕೊಳ್ಳಿ ಸ್ನೇಹಿತರೆ. 2024ರಲ್ಲಿ 5 ಜನಕ್ಕೆ ನೀಡಲಾಗಿದೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ 5 ಜನರಲ್ಲಿ 4 ಜನ ಮರಣೋತ್ತರವಾಗಿ ನೀಡಲಾಗಿದೆ. ಮರಣೋತ್ತರ. ಈ 5 ಜನರಲ್ಲಿ 4 ಜನರಿಗೆ ಮರಣೋತ್ತರವಾಗಿ ನೀಡಲಾಗಿದೆ ಸ್ನೇಹಿತರೆ. ಈಗ ಒಂದೊಂದಾಗಿ ಇವರ ಬಗ್ಗೆ ಈ ಭಾರತ ರತ್ನ ಪ್ರಶಸ್ತಿ ಪಡೆದ ಬಗ್ಗೆ ಇವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಹೋಗುವ ಸ್ನೇಹಿತರೆ. ಮೊದಲನೇದಾಗಿ ಯಾರಪ್ಪ ಅಂದರೆ LK ಅಡ್ವಾಣಿ. ಯಾರ್ರಿ? LK ಅಡ್ವಾಣಿ. LK ಅಡ್ವಾಣಿ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಇವರ ಜನನ ಎಷ್ಟಪ್ಪ ಅಂದರೆ ನವೆಂಬರ್ 8, 1927ರಂದು ಇವರು ಜನಿಸುತ್ತಾರೆ ಸ್ನೇಹಿತರೆ. ಎಲ್ಲಿ ಜನಿಸುತ್ತಾರಪ್ಪ? ಸ್ಥಳ ಕರಾಚಿ. ಎಲ್ರಿ? ಕರಾಚಿ. ಇದೇನು ಈ ಪ್ರದೇಶವು ಇಂದಿನ ಪಾಕಿಸ್ತಾನದಲ್ಲಿದೆ ಸ್ನೇಹಿತರೆ. ಇಂದಿನ ಪಾಕಿಸ್ತಾನದಲ್ಲಿದೆ ಸ್ನೇಹಿತರೆ. ಇವರಿಗೆ ಒಂದು ಬಿರುದು ಇದೆ ಸ್ನೇಹಿತರೆ. ಏನಪ್ಪ ಬಿರುದು ಅಂದರೆ ಬಿಜೆಪಿಯ ಭೀಷ್ಮ. ಏನಪ್ಪ? ಬಿಜೆಪಿಯ ಭೀಷ್ಮ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಬಿಜೆಪಿಯ ಭೀಷ್ಮ ಎಂದು ಕರೆಯಲಾಗುತ್ತದೆ. ಬಿಜೆಪಿಯ ಭೀಷ್ಮ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇವರು ಭಾರತದ 7ನೇ ಪ್ರಧಾನಿ ಆಗಿರುತ್ತಾರೆ ಸ್ನೇಹಿತರೆ. ಭಾರತದ 7ನೇ ಉಪಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಆದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇವರು ಭಾರತದ 7ನೇ ಉಪಪ್ರಧಾನಿಗೆ ಸೇವೆ ಸಲ್ಲಿಸಿದ್ದಾರೆ ಅಲ್ವಾ. ಇವರೇ ಕೊನೆಯ ಉಪಪ್ರಧಾನಿ. ಕೊನೆಯ ಉಪಪ್ರಧಾನಿ ಸ್ನೇಹಿತರೆ. ಇವರೇ ಕೊನೆಯ ಉಪಪ್ರಧಾನಿ. ಇವರು ಹೆಚ್ಚು ಶಿಕ್ಷೆ ಮತ್ತು ಇವ್ರ ಪಾತ್ರ ಏನಪ್ಪ ಅಂದರೆ ರಾಮ ಮಂದಿರ ನಿರ್ಮಾಣದಲ್ಲಿ ಇವರ ಪಾತ್ರ ಬಹುಮುಖ್ಯ ಸ್ನೇಹಿತರೆ. ಇವರ ಪಾತ್ರ ಬಹುಮುಖ್ಯ ಸ್ನೇಹಿತರೆ. ಇವರ ಆತ್ಮಚರಿತ್ರೆ ಮೈ ಕಂಟ್ರಿ ಮೈ ಲೈಫ್. ಇದು ಇವರ ಆತ್ಮಚರಿತ್ರೆ ಸ್ನೇಹಿತರೆ. ಇವರಿಗೆ 2015ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಏನಪ್ಪ? ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಇವರು ಒಂದು ಯಾತ್ರೆಯನ್ನು ಮಾಡುತ್ತಾರೆ ಸ್ನೇಹಿತರೆ. ಇವರು ಯಾರು? LK ಅಡ್ವಾಣಿ ಅವರು ಒಂದು ಯಾತ್ರೆಯನ್ನು ಮಾಡ್ತಾರೆ. ಅದು ಯಾವುದೇ ಯಾತ್ರೆಪ್ಪ ಅಂದರೆ ರಾಮ ರಥ ಯಾತ್ರೆ. ಇವರು LK ಅಡ್ವಾಣಿ ಅವರು ರಾಮರಥ ಯಾತ್ರೆ ಎಂಬುದನ್ನು ಒಂದು ಯಾತ್ರೆಯನ್ನು ಶುರು ಮಾಡ್ತಾರೆ ಸ್ನೇಹಿತರೆ. ಇವರ ಜನನ ಹೇಳಿದ ಸ್ನೇಹಿತರೆ ನವೆಂಬರ್ 8, 19 ಕರಾಚಿ, ಈಗಿನ ಪಾಕಿಸ್ತಾನ ಕರೆಯುತ್ತೆ ಸ್ನೇಹಿತರೆ. ಇವರ ನಿಧಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಬಿಜೆಪಿಯ ಭೀಷ್ಮ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ LK ಅಡ್ವಾಣಿ ಅವರಿಗೆ ಕೊಡಲಾಗುತ್ತದೆ ಸ್ನೇಹಿತರೆ. ಇವರು ಭಾರತದ 7ನೇ ಉಪಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 7ನೇ ಸೇವೆ ಸಲ್ಲಿಸಿದ ಕೊನೆಯ ಉಪಪ್ರಧಾನಿ ಯಾರಪ್ಪ ಅಂದರೆ ಇವರೇ ಸ್ನೇಹಿತರೆ. ರಾಮ ಮಂದಿರ ನಿರ್ಮಾಣದಲ್ಲಿ ಇವರ ಪಾತ್ರ ಬಹುಮುಖ್ಯ ಸ್ನೇಹಿತರೆ. ಇವರ ಆತ್ಮಚರಿತ್ರೆ ಇಂಥ ಕೇಳ್ಬಿಡ್ತಾರೆ ಸ್ನೇಹಿತರೆ. ಇದು ನೋಟ್ ಮಾಡಿ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಮೈ ಕಂಟ್ರಿ ಮೈ ಲೈಫ್ ಎಂಬುದು. ನೆಕ್ಸ್ಟ್ 2015ರಲ್ಲಿ ಇವರಿಗೆ ಈ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಕೇಳ್ಬೋದು ಸ್ನೇಹಿತರೆ, ಕೇಳೋ ಸಾಧ್ಯತೆ ಇದೆ. ಯಾಕಂದರೆ ಭಾರತ ರತ್ನ ಪ್ರಶಸ್ತಿ ಪಡೆದ LK ಅಡ್ವಾಣಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಯಾವಾಗ ದೊರಕಿತಪ್ಪ ಅಂದರೆ 2015ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿತ್ತು. ಇನ್ನೊಂದು ಅವರು ಯಾವ ಯಾತ್ರೆಯನ್ನು ಮಾಡ್ತಾರೆ ಅಂದರೆ ರಾಮರಥ ಯಾತ್ರೆಯನ್ನು ಮಾಡುತ್ತಾರೆ ಸ್ನೇಹಿತರೆ ಎಂದು ನಾವು ತಿಳ್ಕೊಳ್ಳೋದು ಸ್ನೇಹಿತರೆ. ಇದು LK ಅಡ್ವಾಣಿ ಅವ್ರ ಬಗ್ಗೆ ನಿಮ್ಮ ಎಕ್ಸಾಮ್ಗೆ ಬರುವಂಥ ಪ್ರಮುಖ ಮಾಹಿತಿ ಸ್ನೇಹಿತರೆ. ಆಯಿತಾ? ನೆಕ್ಸ್ಟ್ ನಾವು ಈಗ ಯಾರ ಬಗ್ಗೆ ನೋಡೋಣ ಅಂದರೆ ಕರ್ಪೂರಿ ಠಾಕೂರ್ ಸ್ನೇಹಿತರೆ. ಇವ್ರದ್ದು ಜನನ ಜನವರಿ 24, 1924ರಂದು ಇವ್ರ ಜನನ ಆಗುತ್ತದೆ ಸ್ನೇಹಿತರೆ. ಮರಣ ಫೆಬ್ರವರಿ 17, 1988ರಲ್ಲಿ ಇವರು ಮರಣ ಆಗುತ್ತದೆ ಸ್ನೇಹಿತರೆ. ಜನಿಸಿದ ಸ್ಥಳ ಎಲ್ಲಪ್ಪ ಅಂದರೆ ಬಿಹಾರ್ ರಾಜ್ಯದಲ್ಲಿ ಇವರಿಗೆ ಜನನ ಆಗುತ್ತದೆ ಸ್ನೇಹಿತರೆ. ಇವರು ಬಿಹಾರದ 2ನೇ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಸ್ನೇಹಿತರೆ. 2ನೇ
ಉಪಮುಖ್ಯ ಎರಡನೇ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಾರೆ ಸಲ್ಲಿಸಿರುತ್ತಾರೆ. ನೆಕ್ಸ್ಟು ಇವರು ಬಿಹಾರದ 11ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇದು ಕರ್ಪೂರಿ ಠಾಕೂರ್ ಅವರು ಜನ್ಮ ಸ್ಥಳ ಬಿಹಾರ್ ರಾಜ್ಯದಲ್ಲಿ. ಇವರು 2ನೇ ಉಪಮುಖ್ಯಮಂತ್ರಿ ಆಗಿರುತ್ತಾರೆ, 11ನೇ ಮುಖ್ಯಮಂತ್ರಿ ಆಗಿರುತ್ತಾರೆ ಸ್ನೇಹಿತರೆ. ಇವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನು ನಡೀತಲ್ಲ, ಕ್ವಿಟ್ ಇಂಡಿಯಾ 1948 ಆಗಸ್ಟ್ 8ರಲ್ಲಿ ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಲ್ಲ ಸ್ನೇಹಿತರೆ, ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಇವರು ಕೂಡ ಭಾಗವಹಿಸಿದ್ದರು. ಯಾರು? ಕರ್ಪೂರಿ ಠಾಕೂರ್ ಅವರು ಭಾಗವಹಿಸಿದ್ದರು. ಇವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ ಸ್ನೇಹಿತರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ ಸ್ನೇಹಿತರೆ. ಇದು ಕರ್ಪೂರಿ ಠಾಕೂರ್ ಅವರಿಗೆ ಸಂಬಂಧಪಟ್ಟ ಮಾಹಿತಿ. ಜನನ ಎಲ್ಲಿ? ಬಿಹಾರದ ಎಷ್ಟನೇ ಮುಖ್ಯಮಂತ್ರಿ? 2ನೇ ಮುಖ್ಯಮಂತ್ರಿ. ಯಾವ ರಾಜ್ಯದ? ಬಿಹಾರದ 2ನೇ ಉಪಮುಖ್ಯಮಂತ್ರಿ ಮತ್ತು 11ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಆಗಸ್ಟ್ 8 ನಡೀತಲ್ಲ, ಅದರಲ್ಲಿ ಕೂಡ ಭಾಗವಹಿಸಿದ್ದರು. ಅತಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವ ನೀಡಿದ್ದಾರೆ. ಇದು ಕರ್ಪೂರಿ ಠಾಕೂರ್ ಅವರಿಗೆ ಸಂಬಂಧಪಟ್ಟಂತ ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ. ನಾವು ಮುಂದೆ ನೋಡೋಣ. ಪಿ ವಿ ನರಸಿಂಹರಾವ್. ಪಿ ವಿ ನರಸಿಂಹರಾವ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇವ್ರ ಜನನ ಎಷ್ಟಪ್ಪ ಅಂದರೆ ಜೂನ್ 28, 1991. ಜೂನ್ 28, 1991. ಇವ್ರ ಮರಣ ಡಿಸೆಂಬರ್ 23, 2004. ಇವರು ಮರಣ ಸ್ನೇಹಿತರೆ. ಸ್ಟಾರ್ಟ್. ಈಗ ನೋಡಿ, ಇವ್ರ ಜನನ ಜೂನ್ 28, 1991. ಇವ್ರ ಮರಣ ಡಿಸೆಂಬರ್ 23, 2004 ಇವ್ರ ಜನನ ಆಗ್ತದೆ ಸ್ನೇಹಿತರೆ. ಇವ್ರಿಗೆ ಪೂರ್ಣ ಹೆಸರು TV ಅಂತಿದೆಯಲ್ಲ, ಪೂರ್ಣ ಹೆಸರು ಏನಪ್ಪ ಅಂದರೆ, ಇವರ ಪೂರ್ಣ ಹೆಸರು ಪಾಮುಲ ಪರ್ತಿ. ಏನ್ರಿ? ಇವ್ರ ಪೂರ್ಣ ಹೆಸರು ಪಾಮುಲ ವರ್ತಿ. ಇವ್ರ ಪೂರ್ಣ ಹೆಸರು ನೋಡಿ, ಪಾಮುಲ ಪರ್ತಿ ವೆಂಕಟ್ ನರಸಿಂಹರಾವ್ ಸ್ನೇಹಿತರೆ. ಇದು ಇವರ ಪೂರ್ಣ ಹೆಸರು. ನೆಕ್ಸ್ಟ್ ಈಗ ನಾವು ಇವರ ಜನ್ಮಸ್ಥಳ ಯಾವುದಂದ್ರೆ, ಈಗಿನ ಆಂಧ್ರ ಪ್ರದೇಶ ರಾಜ್ಯದ ಕರೀಂನಗರ್. ಯಾವ ನಗರ? ಕರೀಂನಗರದಲ್ಲಿ ಇವರ ಜನನ ಆಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ, ಇವರು ಆಂಧ್ರ ಪ್ರದೇಶದ 4ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರ ಕಾಲಾವಧಿ ಎಷ್ಟಪ್ಪ ಅಂದರೆ 1971ರಿಂದ 1973. ಇವರು ಈ ಕಾಲಾವಧಿಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಾರೆ ಸ್ನೇಹಿತರೆ. ಅದೇ ಥರ ಇವರು ಭಾರತದ 9ನೇ ಇವರು ಭಾರತದ 9ನೇ ಪ್ರಧಾನಿಯಾಗಿ ಕೂಡ ಸೇವೆ ಸಲ್ಲಿಸುತ್ತಾರೆ. ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇದು ಕಾಲಾವಧಿ ಎಷ್ಟಪ್ಪ ಅಂದರೆ 1991ರಿಂದ 1996. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಏನಪ್ಪ ಅಂದರೆ, ಆಂಧ್ರ ಪ್ರದೇಶ 4ನೇ ಮುಖ್ಯಮಂತ್ರಿಗೆ ಸೇವೆ ಸಲ್ಲಿಸುತ್ತಾರೆ. ಬಟ್ ಅವ್ರು ಏನು ಕೇಳ್ತಾರೆ, ಇವ್ರ ಕಾಲಾವಧಿ ಎಷ್ಟು ಅಂತ ಕೇಳ್ತಾರೆ. ಇವ್ರ ಕಾಲಾವಧಿ 1971ರಿಂದ ಹಿಡ್ಕೊಂಡು 1973ವರೆಗೆ. ಇದರ ಕಾಲಾವಧಿ 1991ರಿಂದ ಹಿಡ್ಕೊಂಡು 1996ವರೆಗೆ ಭಾರತದ ಪ್ರಧಾನಮಂತ್ರಿ ಆಗಿರುತ್ತಾರೆ ಸ್ನೇಹಿತರೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸ್ನೇಹಿತರೆ, ಇಲ್ಲಿ ಬರೀತೀನಿ ನೋಡು. ಏನಪ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಇವರ ಕಾಲಾವಧಿಯಲ್ಲಿ ಸಂವಿಧಾನಕ್ಕೆ 74ನೇ ಇವರ ಕಾಲದಲ್ಲಿ 74ನೇ ತಿದ್ದುಪಡಿ ಮಾಡಿ ಸರಿ ಅನಿಸ್ತಿಲ್ಲ, ಇದನ್ನ ನೋಟ್ಸ್ ಮಾಡಿ ಬರ್ಕೊಳ್ಳಿ ಸ್ನೇಹಿತರೆ.
ಇವರು ಇವರ ಆಡಳಿತದಲ್ಲಿ ಸಂವಿಧಾನಕ್ಕೆ 74ನೇ ತಿದ್ದುಪಡಿ ಮಾಡಿ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಯನ್ನು ಜಾರಿಗೆ ತಂದರು ಸ್ನೇಹಿತರೆ. ಕಾಯ್ದೆಯನ್ನು ಹೊರಡಿಸಿದರು ಅಥವಾ ಜಾರಿಗೆ ತಂದರು ಸ್ನೇಹಿತರೆ. ಇವರ ಈಗ ಕೇಳ್ಬಿಡ್ತಾನೆ, ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಈಗ ಕೇಳ್ತಾನೆ ಸ್ನೇಹಿತರೆ, ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಯಾರ ಕಾಲಾವಧಿಯಲ್ಲಿ ರೂಪುಗೊಂಡಿತ್ತು, ಯಾರ ಕಾಲಾವಧಿಯಲ್ಲಿ ಮಸೂದೆ ಪಾಸ್ ಆಯ್ತು ಅಂದ್ರೆ ಇವರು PV ನರಸಿಂಹರಾವ್ ಅವರ ಕಾಲದಲ್ಲಿ ಸ್ನೇಹಿತರೆ. ಇದು ನೆನಪಿಟ್ಕೋಬೇಕು. ನೆಕ್ಸ್ಟ್ ನಾವು ಮುಂದೆ ನೋಡೋದಾದ್ರೆ ಇವ್ರ ಬಗ್ಗೆ ಇವರ ಪುಸ್ತಕ PV ನರಸಿಂಹರಾವ್ ಅವರ ಒಂದು ಪುಸ್ತಕ ಇದೆ ಸ್ನೇಹಿತರೆ. ಅದು ಯಾವ್ದಪ್ಪ ಅಂದ್ರೆ ದಿ ಇನ್ಸೈಡರ್. ಯಾವ್ದ್ರಿ? ದ ಇನ್ಸೈಡರ್ ಸ್ನೇಹಿತರೆ. ಇದವರ ಪುಸ್ತಕ. ಇವ್ರಿಗೆ ಏನಂತ ಕರಿತಿದ್ದೆ ಅಂದ್ರೆ ಆರ್ಥಿಕ ಚುನಾವಣದ ಪಿತಾಮಹ ಎಂದು ಕರೆಯುತ್ತಿದ್ದರು ಸ್ನೇಹಿತರೆ. ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್. ಆರ್ಥಿಕ ಚುನಾವಣದ ಪಿತಾಮಹ ಎಂದು ಕೂಡ ಇವ್ರನ್ನ ಕರಿತಿದ್ರು. ಇನ್ನೊಂದು ಮುಖ್ಯ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ಇದು ನೆನ್ಪಿಟ್ಕೊಳ್ಳಿ, ಇವರ ಕಾಲಾವಧಿಯಲ್ಲೇ ಯಾರಪ್ಪ PV ನರಸಿಂಹರವರ ಕಾಲಾವಧಿಯಲ್ಲೇ ಭಾರತ ಏನಿದೆ ಅಲ್ವಾ, ಭಾರತ WTOನ ಸದಸ್ಯತ್ವವನ್ನು ಪಡೆಯಿತು. ಸದಸ್ಯತ್ವವನ್ನು ಪಡೆಯಿತು ಸ್ನೇಹಿತರೆ. PV ನರಸಿಂಹರವರ ಕಾಲದಲ್ಲಿ ಭಾರತ WTO ಅಂದ್ರೆ ಗೊತ್ತಲ್ಲ ಸ್ನೇಹಿತರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ಆರ್ಥಿಕ ವೇದಿಕೆ, ಅದಕ್ಕೆ ಸದಸ್ಯತ್ವವನ್ನು ಪಡೆಯಿತು ಸ್ನೇಹಿತರೆ. ಯಾರ ಕಾಲದಲ್ಲಿ? ಇವ್ರ ಕಾಲದಲ್ಲಿ. ಈಗ ನೋಡಿದ್ರೆ ಸ್ನೇಹಿತರೆ, ಇದಿಷ್ಟು PV ನರಸಿಂಹರಾವ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ಇವರಿಗೆ ಕೂಡ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ದೊರಕಿದೆ ಸ್ನೇಹಿತರೆ. ನಾವು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಚೌಧರಿ ಚರಣ್ ಸಿಂಗ್. ಇವರ ಜನನ ಚೌಧರಿ ಚರಣ್ ಸಿಂಗ್ ಡಿಸೆಂಬರ್ 23, 1902. ಮರಣ ಮೇ 29, 1987. ಚೌಧರಿ ಚರಣ್ ಸಿಂಗ್. ಚೌಧರಿ ಚರಣ್ ಸಿಂಗ್ ರವರು ಭಾರತದ ಮೂರನೇ ಉಪಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸ್ನೇಹಿತರೆ. ಮತ್ತು ಇವರು ಭಾರತದ ಐದನೇ ಪ್ರಧಾನಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಸ್ನೇಹಿತರೆ. ಇವ್ರಿಗೆ ಒಂದು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ ಸಂಸತ್ತನ್ನು ಅಟೆಂಡ್ ಮಾಡಲಾರದ ವ್ಯಕ್ತಿ ಯಾರಪ್ಪ ಅಂದ್ರೆ, ಸಂಸತ್ತನ್ನು ಎದುರಿಸಿದ ವ್ಯಕ್ತಿ ಯಾರಂದ್ರೆ, ಅಥವಾ ಸಂಸತ್ತಿನಲ್ಲಿ ಭಾಗವಹಿಸದಿರುವ ಒಬ್ಬ ಪ್ರಧಾನಿ ಯಾರಪ್ಪ ಅಂದ್ರೆ ಅವರೇ ಚೌಧರಿ ಚರಣ್ ಸಿಂಗ್ ಸಾಹೇಬ್ರು. ಸಂಸತ್ತಿನಲ್ಲಿ ಭಾಗವಹಿಸಿದವರು ಒಂದು ದಿನ ಕೂಡ ಸಂಸತ್ತಿನಲ್ಲಿ ಭಾಗವಹಿಸಲಿಲ್ಲ ಸ್ನೇಹಿತರೆ. ಕರೆಯುತ್ತಾರೆ. ಸಂಸತ್ತನ್ನೇ ಎದುರಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಚೌಧರಿ ಚರಣ್ ಸಿಂಗ್ ಸಾಹೇಬ್ರು. ನೆಕ್ಸ್ಟ್ ಇವರ ಪುಸ್ತಕ ಐತಪ್ಪ ಒಂದು, ಯಾವ್ದಪ್ಪ ಅಂದ್ರೆ ದ ಗಾಂಧಿಯನ್ ಬ್ಲೂ ಪ್ರಿಂಟ್ ಸ್ನೇಹಿತರೆ. ಇದು ಇವರ ಪುಸ್ತಕ. ಯಾವ್ದ್ರಿ? ದ ಗಾಂಧಿಯನ್ ಬ್ಲೂ ಪ್ರಿಂಟ್. ನೆಕ್ಸ್ಟ್ ಇವರು 1969ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಒಂದು ಪಕ್ಷವನ್ನು ಕಟ್ತಾರೆ ಸ್ನೇಹಿತರೆ. ಆ ಪಕ್ಷ ಯಾವುದಂದ್ರೆ, ಯಾವ ಪಕ್ಷವನ್ನು ತೊರೆತಾರೆ? ಮೊದಲು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಒಂದು ಪಕ್ಷವನ್ನು ಕಟ್ಟಿಸ್ತಾರೆ. ಅದು ಯಾವ ಪಕ್ಷ ಅಂದ್ರೆ
ಭಾರತ ಕ್ರಾಂತಿ ದಳ ಯಾವ್ದ್ರಿ? ಭಾರತ ಕ್ರಾಂತಿ ದಳ ಸ್ನೇಹಿತರೆ. ಇದು ಭಾರತದ ಇವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತ ಕ್ರಾಂತಿ ದಳ ಎಂಬ ಪಕ್ಷವನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಇವರಿಗೆ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕಾಣುತ್ತಲ್ವ, ಇವರ ಜನ್ಮದಿನ ಆದಂಥ ಡಿಸೆಂಬರ್ 23 ಕಿಸಾನ್ ಡೇ, ರಾಷ್ಟ್ರೀಯ ಕಿಸಾನ್ ದಿನ ಅಥವಾ ರೈತರ ದಿನ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ. ರೈತರ ದಿನ ಎಂದು ಕೂಡ ಕರೆಯುತ್ತಾರೆ. ಇವರ ಕಾಲಾವಧಿಯಲ್ಲಿ ಕೃಷಿಗೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಸ್ನೇಹಿತರೆ ಇವರು. ಮತ್ತು ಇವರ ಸಮಾಧಿ ಸ್ಥಳ ಯಾವುದಪ್ಪ ಅಂದರೆ, ಇವರ ಸಮಾಧಿ ಸ್ಥಳ ಯಾವುದಂದ್ರೆ ಕಿಸಾನ್ ಘಾಟ್. ಯಾವ ಘಾಟ್ ರೀ? ಕಿಸಾನ್ ಘಾಟ್ ಸ್ನೇಹಿತರೆ. ಇದು ಚೌಧರಿ ಚರಣ್ ಸಿಂಗ್ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ. ಒಂದ್ಸತಿ ರಿವೈಂಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಹುಟ್ಟಿದ್ದು 1902-1987. ಇವರು 3ನೇ ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ, 5ನೇ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಂಸತ್ತನ್ನೇ ಒಮ್ಮೆ ಎದುರಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಇವರು ಚೌಧರಿ ಚರಣ್ ಸಿಂಗ್ ಸಾಹೇಬರು. ಇವರ ಪುಸ್ತಕ ಯಾವ್ದಪ್ಪ ಅಂದ್ರೆ ದ ಗಾಂಧಿಯನ್ ಬ್ಲೂ ಪ್ರಿಂಟ್. ಇದು ಇವರ ಪುಸ್ತಕ ಸ್ನೇಹಿತರೆ. ಇದು ಇಂಪಾರ್ಟೆಂಟ್, ಇದನ್ನು ಬರೆದಿಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷ ತೊರೆದು ಒಂದು ಪಕ್ಷವನ್ನು ಕಟ್ತಾರೆ. ಇದು ಕೇಳುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಂದ್ರೆ ಇವರ ಭಾರತ ರತ್ನದ ಅವಾರ್ಡ್ ದೊರಕಿದೆಯಲ್ಲೋ, ಅದಕ್ಕೆ ಇವರು ಯಾವ ಪಕ್ಷದ ಕಟ್ತಾರಪ್ಪ ಅಂದ್ರೆ ಭಾರತ ಕ್ರಾಂತಿ ದಳ. ಯಾವ ಪಕ್ಷವನ್ನು ತೊರೆದು ಹೋಗ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಹೋಗಿ ಭಾರತ ಕ್ರಾಂತಿ ದಳ ಎಂಬ ಪಕ್ಷವನ್ನು ಕಟ್ಟುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಇವರ ಜನ್ಮದಿನ ಅದನ್ನು ಏನಂತ ಕರೀತಾರಪ್ಪ ಅಂದ್ರೆ ಡಿಸೆಂಬರ್ 23 ಕಿಸಾನ್ ದಿನ, ರಾಷ್ಟ್ರೀಯ ಕಿಸಾನ್ ದಿನ ಅಥವಾ ರಾಷ್ಟ್ರೀಯ ರೈತರ ದಿನ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಇದು ಇವರ ಸಮಾಧಿ ಸ್ಥಳ. ಇದು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದಲ್ಲಿ ಮುಂದನ್ನು ಕೇಳ್ತಾನೆ. ಏನಪ್ಪ ಅವರ ಸಮಾಧಿ ಸ್ಥಳ ಯಾವುದಪ್ಪ ಅಂದ್ರೆ ಕಿಸಾನ್ ಘಾಟ್. ಇದಿಷ್ಟು ಚೌಧರಿ ಚರಣ್ ಸಿಂಗ್ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ, ಪ್ರಮುಖ ನಿಮ್ಮ ಎಕ್ಸಾಮ್ಗೆ ಬರುವಂತ ಮಾಹಿತಿ. ನೆಕ್ಸ್ಟ್, MS ಸ್ವಾಮಿನಾಥನ್. ಯಾರ್ರೀ? MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಇವ್ರ ಬಗ್ಗೆ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಆದರೂ ಎಕ್ಸಾಮ್ನಲ್ಲಿ ಕೆಲವೊಂದು ಕೇಳುವ ಸಾಧ್ಯತೆ ಇರೋ ಕಾರಣಕ್ಕೆ ಅವರ ಬಗ್ಗೆ ಸ್ವಲ್ಪ ಪ್ರಮುಖ ಮಾಹಿತಿ ಬಗ್ಗೆ ತಿಳ್ಕೊಂಡು ಸ್ನೇಹಿತರೆ. MS ಸ್ವಾಮಿನಾಥನ್ ಅವರ ಜನನ ಏನಪ್ಪ ಅಂದರೆ ಆಗಸ್ಟ್ 7, 1925 ಅವರ ಜನನವಾಗುತ್ತದೆ. ಅವರ ಮರಣ ಸೆಪ್ಟೆಂಬರ್ 28, 2023 ಮರಣ ಅಂತ ಸ್ನೇಹಿತರೆ. ಇವರು ಕಳೆದ ವರ್ಷ 2023 ಸೆಪ್ಟೆಂಬರ್ ತಿಂಗಳಲ್ಲಿ ಇವರು ತೀರಿಕೊಂಡಿರ್ತಾರೆ ಸ್ನೇಹಿತರೆ. ಇವರು ಎಷ್ಟು ವರ್ಷ ಬದುಕಿರಪ್ಪ ಅಂದರೆ 98 ವರ್ಷಗಳ ಕಾಲ ಇವರು ಬದುಕಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಏನಪ್ಪ ಅಂದರೆ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ. ಏನು ಕರೀತಾರೆ ಅಂದರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಇದು ಮೋಸ್ಟ್ ಎವರ್ ಗ್ರೀನ್ ಪಾಯಿಂಟ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಮತ್ತೆ ಕೇಳ್ತಿರ್ತಾರೆ ಸ್ನೇಹಿತರೆ, ಯಾರು ಮರಿಬೇಡ ಸ್ನೇಹಿತರೆ. ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಒಂದು ಪಾಯಿಂಟ್ ನೋಟ್ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೀತಾರೆ ಸ್ನೇಹಿತರೆ. ಇವರಿಗೆ ಮೊದಲ ಬಾರಿಗೆ 1987ರಲ್ಲಿ ವಿಶ್ವದ ಮೊದಲ ಆಹಾರ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂದ್ರೆ ಸ್ನೇಹಿತರೆ MS ಸ್ವಾಮಿನಾಥನ್ಗೆ. ಯಾವುದು? ವಿಶ್ವದ ಮೊದಲ ಆಹಾರ ಪ್ರಶಸ್ತಿ ಯಾವ್ದ್ರಿ? ಆಹಾರ ಪ್ರಶಸ್ತಿ ಇವರಿಗೆ ದೊರಕಿದೆ ಸ್ನೇಹಿತರೆ. ಎಷ್ಟರಲ್ಲಿ? 1987ರಲ್ಲಿ ಇವರಿಗೆ ವಿಶ್ವದ ಮೊದಲ ಆಹಾರ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಇದು ನೆನಪಿಟ್ಕೊಳ್ವಿ. ನೆಕ್ಸ್ಟ್, ಇವರು ಯಾವ ಕ್ಷೇತ್ರಪ್ಪ ಅಂದ್ರೆ ಇವರು ವಿಜ್ಞಾನಿಗಳು. ಇವರ ಕ್ಷೇತ್ರ ವಿಜ್ಞಾನಿ ಅಥವಾ ತಳಿಶಾಸ್ತ್ರ ಅಥವಾ ಸಸ್ಯತಜ್ಞ, ಸಮಾಜವಾದಿ. ಇನ್ನು ಪ್ರಮುಖ ಇವರ ಕ್ಷೇತ್ರಗಳು ಪ್ರಮುಖ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ ಇವರು 1987ರಲ್ಲಿ ವಿಶ್ವದ ಮೊದಲ ಆಹಾರ ಪ್ರಶಸ್ತಿಯನ್ನು ದೊರಕಿದೆ ಸ್ನೇಹಿತರೆ. ಇವರಿಗೆ ಆರ್ಥಿಕ ವಿಜ್ಞಾನದ ಪಿತಾಮಹ ಎನ್ನುವರು ಸ್ನೇಹಿತರೆ. ಇದು ಇವರಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ. ಇನ್ನು ವಿಶೇಷವಾಗಿ ನೋಡೋದು ಏನಂದ್ರೆ ಇವರಿಗೆ ಬಂದಂತ ಪ್ರಶಸ್ತಿಗಳ ಬಗ್ಗೆ ನೋಡೋದು ಸ್ನೇಹಿತರೆ. ಪ್ರಶಸ್ತಿಗಳು ಫಸ್ಟ್ ಯಾವುದಪ್ಪ ಅಂದರೆ ಪದ್ಮಶ್ರೀ ನೋಡೋಣ. ನೆಕ್ಸ್ಟ್, ಎರಡನೇದ್ದು ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಕೂಡ ದೊರಕಿದೆ. ಮೂರನೇದು ವಿಶ್ವ ಆಹಾರ ಪ್ರಶಸ್ತಿ. ನೆಕ್ಸ್ಟ್, ನಾಲ್ಕನೇದು ಯಾರಪ್ಪ ಪದ್ಮಭೂಷಣ ಪ್ರಶಸ್ತಿ ಕೂಡ ದೊರಕಿದೆ. ಐದನೇದು ಯಾವಪ್ಪ ಅಂದರೆ ಭಾರತ ರತ್ನ. ಇವರಿಗೆ ಬಂದಂಥ ಪ್ರಶಸ್ತಿಗಳು ಸ್ನೇಹಿತರೆ. ಭಾರತ ರತ್ನ 2024ರಲ್ಲಿ ಸಿಕ್ತು.
ವಿಶ್ವ ಆಹಾರ ಪ್ರಶಸ್ತಿ 1987ರಲ್ಲಿ ದೊರಕಿದೆ. ಪದ್ಮಶ್ರೀ 1967, ಇದು 1971. ಪದ್ಮವಿಭೂಷಣ 1987ರಲ್ಲಿ ಇವರಿಗೆ ಪ್ರಶಸ್ತಿಗಳು ದೊರಕಿದೆ ಸ್ನೇಹಿತರೆ. ಏನಾದರೂ ಕರೆಕ್ಷನ್ ಇದ್ದರೆ ತಿಳ್ಕೊಳ್ಳಿ ಸ್ನೇಹಿತರೆ. ಇದು ಪ್ರಶಸ್ತಿಗಳು, ಇವರಿಗೆ ಬಂದಂಥ ಪ್ರಶಸ್ತಿಗಳ ಬಗ್ಗೆ ನೋಡಿದ್ವಿ ಸ್ನೇಹಿತರೆ. ಪದ್ಮಶ್ರೀ ಬಂದಿದೆ, ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ, ವಿಶ್ವ ಆಹಾರ ಪ್ರಶಸ್ತಿ, ಪದ್ಮಭೂಷಣ, ಭಾರತ ರತ್ನ. ಇವರು ಜನನ 1925. ಇವರು ಇತ್ತೀಚೆಗೆ ನಿಧನ ಹೊಂದಿದೆ ಸ್ನೇಹಿತರೆ. ಇವರಿಗೆ ಹಸಿರು ಕ್ರಾಂತಿ ಪಿತಾಮಹ ಎಂದು ಕರೆಯುತ್ತಾರೆ. ಇವರಿಗೆ 1987ರಲ್ಲಿ ವಿಶ್ವದ ಮೊದಲ ಆಹಾರ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಇವರ ಕ್ಷೇತ್ರ ಯಾವಪ್ಪ ಅಂದರೆ ವಿಜ್ಞಾನಿ ಅಥವಾ ತಳಿಶಾಸ್ತ್ರ ಅಥವಾ ಸಸ್ಯತಜ್ಞ, ಸಮಾಜವಾದಿ, ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ಇವರು ಸಾಧನೆಯನ್ನು ಗೈದಿದ್ದಾರೆ. ಇವರಿಗೆ ಆರ್ಥಿಕ ವಿಜ್ಞಾನದ ಪಿತಾಮಹ ಎನ್ನುವರು ಮತ್ತು ಹಸಿರು ಕ್ರಾಂತಿ ಪಿತಾಮಹ ಎನ್ನುವರು ಸ್ನೇಹಿತರೆ. ಇವರು ಯಾರಪ್ಪ ಅಂದರೆ MS ಸ್ವಾಮಿನಾಥನ್. ಏನು ಪಂಜಾಬ್ನಲ್ಲಿ ಆಹಾರ ಕೊರತೆ ಉಂಟಾದಾಗ ಗೋಧಿ ಮತ್ತು ಹತ್ತಿಯನ್ನು ಬೆಳೆದು ಇವರು ಇದು ಮಾಡ್ತಾರೆ ಸ್ನೇಹಿತರೆ. ಹಸಿರು ಕ್ರಾಂತಿಯನ್ನು ಹೋಗಲಾಡಿಸ್ತಾರೆ ಸ್ನೇಹಿತರೆ. ಇದಕ್ಕೆ ಆದ ಕಾರಣಕ್ಕಾಗಿ ಇವರಿಗೆ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ. ಭಾರತದ ಇವರು ಯಾರು ಪ್ರಪಂಚದ ನಾರ್ಮಲ್ ಬೋರ್ಲಾಂಗ್ ಇರ್ತಾನೆ ಸ್ನೇಹಿತರೆ. ನಾರ್ಮಲ್ ಬೋರ್ಲಾಂಗ್ ಜೊತೆ ಕೈ ಜೋಡಿಸಿ ಇವರು ಹಸಿರು ಕ್ರಾಂತಿಯ ಬಗ್ಗೆ ಹೋರಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಭಾರತ ರತ್ನ 2024 ಪ್ರಚಲಿತ. ಇತ್ತೀಚೆಗೆ ಯಾರ್ಯಾರಿಗೆ ನೀಡಿದರು, ಯಾರ್ಯಾರು ಅವ್ರ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಿದ್ದೇವೆ ಸ್ನೇಹಿತರೆ. ಮತ್ತು ಇದರ ತಕ್ಕಂತವಾಗಿ ನಿಮ್ಮ ಪರೀಕ್ಷೆ ಬರುವಂಥ 360 ಡಿಗ್ರಿಯಲ್ಲಿ ಪ್ರಮುಖವಾಗಿ ನಿಮ್ಗೆ ಹೇಳಿದ್ದೇವೆ ಸ್ನೇಹಿತರೆ. ಪ್ರಮುಖ ವ್ಯಕ್ತಿಗಳು, ವಿಶೇಷ ವ್ಯಕ್ತಿಗಳು, ಮೊದಲಿಗರು ಯಾರು, ರಾಷ್ಟ್ರಪತಿಗೆ ಯಾವ ರಾಷ್ಟ್ರಪತಿಗೆ ಭಾರತ ರತ್ನ ಸಿಕ್ಕಿದೆ, ಯಾವ ಪ್ರಧಾನಮಂತ್ರಿಗಳು ಸಿಕ್ಕಿದೆ, ಮಹಿಳೆಯರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತಂದು ಫುಲ್ ಇನ್ಫಾರ್ಮೇಷನ್ ನೀಡಿದ್ದೇವೆ ಸ್ನೇಹಿತರೆ. ನೀವು ಇನ್ನೂ ಯಾರು ನಮ್ಮ ಚಾನಲ್ ನೋಡಿಲ್ಲ, ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮ್ಮ ಚಾನಲನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ. ಈ ವಿಡಿಯೋ ಲಿಂಕನ್ನು ಅದರ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತದೆ ಸ್ನೇಹಿತರೆ. ಯಾರು ನಿಮಗೆ ಇಂಟ್ರೆಸ್ಟ್ ಇರ್ತದೆ ಹೋಗಿ ಅಲ್ಲಿ ನೋಡಿ. ಯಾಕಂದರೆ ಟೆಲಿಗ್ರಾಮಲ್ಲಿ ನಾವು ಪ್ರತಿದಿನ ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, GK ನೋಟ್ಸ್ ಆಗಿರ್ಬೋದು, ಪ್ರತಿದಿನ ರಾತ್ರಿ ಕ್ವಿಜ್ ಇಡುತ್ತೇವೆ ಸ್ನೇಹಿತರೆ. ಸಂಡೇಗೊಮ್ಮೆ ಟೆಸ್ಟ್ ಇಡುತ್ತೇವೆ. ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಅಟೆಂಡ್ ಆಗಿ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ಸ್ನೇಹಿತರೆ, ಅಪ್ಕಮಿಂಗ್ ಆಫೀಸರ್ ಅಡ್ಡೆ ಎಂಬುದು. ನೀವು ಇನ್ನೂ ಯಾರು ಅಲ್ಲಿ ಫಾಲೋ ಮಾಡಿಲ್ಲ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ನಾವು ಕ್ವಶನ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಏನೋ ನ್ಯೂಸ್ ಆಗಿರ್ಬೋದು, ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ನೀಡುತ್ತಿರುತ್ತೇವೆ ಸ್ನೇಹಿತರೆ. ಹೋಗಿ ಫಾಲೋ ಮಾಡಿ ಸ್ನೇಹಿತರೆ. ಕಳೆದ ವಿಡಿಯೋ ಚುನಾವಣೆ ಬಗ್ಗೆ ಮಾಡಿದ್ದೇವೆ ಸ್ನೇಹಿತರೆ. ಶಾಸನಗಳು, ಯುದ್ಧಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ನೀವೆಲ್ಲರೂ ಆ ತರಗತಿಯನ್ನು ನೋಡಬೇಕೆಂದು ನಿಮ್ಮಲ್ಲಿ ವಿನಂತಿಯಿಂದ ಕೇಳುತ್ತೇನೆ ಸ್ನೇಹಿತರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.